ವಿವೇಕ್, ಎಂಗೇಜ್ಮೆಂಟ್ಗೆ ಅಂತ ಹಾರ ತರಿಸಿದ್ವಲ್ಲ, ಆ ಹಾರ ತಗೋ ಪಾಪ. ಆ ಹಾರ ಏನಾದ್ರೂ ಸಿಕ್ಕಿಲ್ಲ ಅಂದ್ರೆ ಅದಕ್ಕೂ ನಾನೇ ಕಾರಣ ಅಂತ ನಿಮ್ಮತ್ತೆ ಅಳೋಕೆ ಶುರು ಮಾಡ್ಬಿಡ್ತಾರೆ. ಹೋಗು ವಿವೇಕ್. ಸರಿ ಚಿಕ್ಕಮ್ಮ. ಪುಣ್ಯವತಿ, 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 ಹಾರ ಇಲ್ಲಿ. ಅವಳಿಲ್ಲ ಅಲ್ವಾ? ಎಂತ ಅಭ್ಯಾಸ ಆಗಿದೆ ನಂಗೆ. ಮನೆ 100 ಜನ ಇದ್ರು ಒಂದ್ ಸಣ್ಣ ಕೆಲ್ಸಕ್ಕೂ ಅವಳೇ ಬೇಕು. ಅಲ್ಲ, ಅಷ್ಟಕ್ಕೂ ನಾನ್ ಯಾಕೆ ಇಷ್ಟೊಂದು ಡಿಸ್ಟರ್ಬ್ ಆಗ್ತಾ ಇದ್ದೀನಿ? ಸ್ವಲ್ಪ ಹೊತ್ತು ಅವಳಿಲ್ಲ ಅಂದ್ರು ನಾನು ಇಷ್ಟೊಂದು ಡಿಸ್ಟರ್ಬ್ ಆಗೋಷ್ಟು ಹತ್ರ ಆಗ್ಬಿಟ್ಲಾ? ಛೆ, ನಾನ್ ಯಾಕ ಹುಡುಗರು ನೋಡು ಹೇಗಿದ್ದಾನೆ, ಒಳ್ಳೆ ರಾಜ್ಕುಮಾರ ತರ ಇದ್ದಾನೆ. ಮೋನಿಕಾ ಎಷ್ಟು ತುಂಬಾ ಅದೃಷ್ಟವಂತೆ, ಇಂಥ ಒಳ್ಳೆ ಸಂಬಂಧ ಸಿಗಕ್ಕೆ ಪುಣ್ಯ ಮಾಡಿದ್ಲು. ಬನ್ನಿ ಒಳಗಡೆ, ಬನ್ನಿ ಬನ್ನಿ ಒಳಗೆ ಬನ್ನಿ. ನೀ ತಗೊಂಡ್ಬನ್ನಿ, ಬನ್ನಿ ಕುತ್ಕೊಳ್ಳಿ ಕುತ್ಕೊಳ್ಳಿ ಕುತ್ಕೊಳ್ಳಿ. ನಮ್ಮಪ್ಪ ಅಮ್ಮ ನಿಮ್ಗೆ ಗೊತ್ತೇ ಇದೆ. ಇವ್ರು ನಮ್ಮ ಅತ್ತೆ, ಅವ್ರ ನಮ್ಮ ಅತ್ತೆ ಮಗ, ಇಬ್ರು ಮೈಸೂರಿಂದ ಬಂದಿದ್ದಾರೆ. ನಿಜಾನ? ನನಗೆ ಎಂಗೇಜ್ಮೆಂಟ್ ಆಗ್ತಾ ಇದೆಯಾ? ನನ್ನ ಬಿಟ್ಟು ಬೇರೆ ಯಾರನ್ನ ನೆನ್ಸ್ಕೊಳ್ಳೋಕ್ಕೂ ಸಾಧ್ಯತೆ ಇಲ್ಲ. ಹಾಗಿದ್ಮೇಲೆ ಎಂಗೇಜ್ಮೆಂಟ್ ಹೇಗೆ ಅಂದ್ರೆ ಮತ್ತೆ ತಪ್ಸೋಕ್ ಅಮ್ಮ ಸುಳ್ಳು ಹೇಳ್ತಾ ಇದ್ದಾಳ. ನಾನು ನನಗೆ ಇಷ್ಟಪಟ್ಟಿದ್ದು ನನಗೆ ವಿಚಾರನೇ ಗೊತ್ತಿಲ್ಲ. ಯಾನಿಗೆ ಬೇರೆ ನನ್ನ ಫೋನ್ ರಿಸೀವ್ ಮಾಡ್ತಾ ಇಲ್ಲ, ನನ್ನ ಮೆಸೇಜಸ್ಗೂ ರಿಪ್ಲೈ ಮಾಡ್ತಾ ಇಲ್ಲ. ಇದೆಲ್ಲ ನೋಡ್ತಿದ್ರೆ ನನ್ನ ಆತಂಕ ಜಾಸ್ತಿ ಆಗ್ತಾ ಇದೆಯಲ್ಲ. ಏನಪ್ಪ ಅರುಣ್, ಹಿಂಗ್ ಹುಡುಕ್ತಾ ಇದೀಯಾ? ಏನ್ ಸಮಾಚಾರ? ನಿಮ್ ಹುಡುಗಿ ಯಾವಾಗ ಬರ್ತಾಳೆ ಅಂತ ಕಾಯ್ತಾ ಇದೀಯಾ? ಅರುಣ್, ಈ ಲೋಕದಲ್ಲಿ ಕಾಯೋದು ಅನ್ನೋದು ಕಾಮನ್ ಕಣಪ್ಪ. ನೋಡು, ರೈಲ್ವೆ ಸ್ಟೇಷನ್ ಅಲ್ಲಿ ಪ್ಯಾಸೆಂಜರ್ ರೈಲಿಗೆ ಕಾಯ್ತಾರೆ, ಒಣಗಿರೋ ಭೂಮಿ ಮಳೆ ಕಾಯುತ್ತೆ. ಸಾಯಂಕಾಲ ಆದ್ರೆ ನಮ್ಮಂತ ಹೆಣ್ಮಕ್ಳು ಸೀರಿಯಲ್ ಕಾಯ್ತೀವಿ. ಇನ್ನು ಈ ಗಂಡಸರು ಇರ್ತಾರಲ್ಲ, ಅವ್ರ ಹೆಂಡತಿ ಯಾವಾಗ ತವ್ರಿಗೆ ಹೋಗ್ತಾಳೆ ಅಂತ ಕಾಯ್ತಾರೆ. ಒಟ್ನಲ್ಲಿ ಈ ಲೈಫೇ ಒಂದ್ ವೇಟಿಂಗ್ ಲಿಸ್ಟ್ ಇದ್ದ ಹಾಗೆ. ಆದ್ರೆ ಅರುಣ್, ಈ ವೈಫ್ ಆಗೋರ್ಗೋಸ್ಕರ ಕಾಯೋದಿದೆಯಲ್ಲ, ಅದು ನೈಫ್ ತಗೊಂಡು ಹೊಟ್ಟೆಗೆ ಚುಚ್ಚದಾಗಿರುತ್ತೆ. ಅಷ್ಟೊಂದ್ ಪೇನು, ಅಷ್ಟೊಂದ್ ಸಂಕಟ. ಬರ್ತಾ ಬಿಡು ನಿನ್ ರಾಜ್ಕುಮಾರಿ, ಸ್ವಲ್ಪ ಸಮಾಧಾನ ಮಾಡ್ಕೊ. ಅಕ್ಕ ಸುಮ್ಮನಿರ್ತೀಯಾ? ನಿನ್ ಮಾತ್ ಕೇಳಿ ಇವೆಲ್ಲ ಓಡೋಗ್ತಾರೆ ಅಂತ್ಯಾ? ಓಡೋಗಲ್ಲ ಬಿಡು, ಯಾಕಂದ್ರೆ ನಾನೇ ಓಡೋಗ್ತೀನಿ ಮೋನಿಕಾ ಹತ್ರ. ಮೋನಿಕಾ, ಏ ಮೋನಿಕಾ, ಅರುಣ್ ಬಂದಿದ್ದಾರೆ ಕಣೆ. ಅವ್ರ ಅಪ್ಪ ಅಮ್ಮ ನೆಂಟ್ರಿಷ್ಟ್ರು ಅವ್ರ ಇಡೀ ಸೇನೆನೇ ಬಂದಿದೆ. ಎಲ್ರು ನಿನ್ನನ್ನೇ ಕೇಳ್ತಿದ್ದಾರೆ, ಬೇಗ ಬಾ. ನಾನ್ ಬರ್ಬೇಕಾ? ಮತ್ತಿನ್ನೇನು, ಎಂಗೇಜ್ಮೆಂಟ್ ನಿಂದೆ ಅಲ್ವಾ, ನಾನು ಹೋಗಿ ಕೂತ್ಕೊಳಕ್ ಆಗತ್ತಾ? ಅಪ್ಪ ಕಣೆ ಹುಡ್ಗ, ಕತ್ತು ಉದ್ದ ಮಾಡಿ ರೂಮ್ ಡೋರ್ ಕಡೆನೇ ನೋಡ್ತಿದ್ದಾನೆ. ಬೇಗ ಬಾ, ಬಾ. ಮನೆಗೆ ನನ್ನ ಅಲಂಕಾರ, ಪ್ರೀತಿ ಎಲ್ಲವೂ ನಿನಗೆ ಮಾತ್ರ ಇರೋದು. ಆ ಸಮ್ಮ ನೋಡಿದ್ರೆ ಇವತ್ತು ನೀನ್ ಎಂಗೇಜ್ಮೆಂಟ್ ಅಂತಿದ್ದಾಳೆ. ನಿಜಾನೋ ಇಲ್ವೋ ನನಗೊಂದು ಗೊತ್ತಾಗ್ತಿಲ್ಲ. ನಾನು ಏನ್ ಮಾಡ್ಲಿ ಇವಾಗ? ಶುಭಂ ವೃದ್ಧಿರಸ್ತು ಮಂಗಳ ಮೂರ್ತಿರಸ್ತು. ಪರಸ್ಪರ ಹಾರ ಬದಲಾಯಿಸ್ಕೊಳ್ಳಿ, ಹಾರ ಹಾಕಿ. ವಧುವರರಿಗೆ ಮನೆ ಹಿರಿಯರಿರುವ ಅಕ್ಷತೆ ಹಾಕಿ ಆಶೀರ್ವಚನ ಮಾಡಿ.
ಪೂಜೆ ಟೈಮ್ನಲ್ಲಿ ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಬಂದು ಅಕ್ಷತೆ ಹಾಕ್ಬೇಕು ಅನ್ನೋದು ಗೊತ್ತಿಲ್ವಾ ನಿನ್ಗೆ? ಎಲ್ಲಿದ್ದಾಳೆ? ಕರೆಯೋಳ್ಳ. ಹೌದು, ಗೌರಿ ಇಲ್ಲಿ. ಹೌದು, ನಾನು ಬಂದಾಗ್ಲಿಂದ ನೋಡ್ತಾನೆ ಇದ್ದೀನಿ. ಗೌರಿ ಎಲ್ಲಿ? ಶಿ ಇಸ್ ಸಚ್ ಅ ಸ್ವೀಟ್ ಅಂಡ್ ಕಲ್ಚರ್ ಗರ್ಲ್. ಅವಳು ಮನೇಲಿ ನಗ್ನಂತ ಓಡಾಡ್ತಾ ಇದ್ದೆ ನೋಡಕ್ ಎಷ್ಟು ಚಂದ ಅಲ್ಲ? ತುಂಬಾ ಹೊತ್ತಿಂದ ಕಾಣಿಸ್ತಾ ಇಲ್ಲ ಆಂಟಿ, ನಾನು ಹುಡುಕ್ತೆ. ಸುರಭಿ, ನೀನೇನಾದ್ರೂ ನೋಡಿದ್ಯಾ? ಇಲ್ಲ ಅಮ್ಮ, ಕಾಣಿಸ್ತಾನೆ ಇಲ್ಲ. ಮತ್ತೆ ಕಾಣೆ ಆದ್ಲ ಈ ಹುಡುಗಿ? ಮನೇಲಿ ಈ ತರ ಏನಾದ್ರೂ ಫಂಕ್ಷನ್ ಆಗುವಾಗ ಜವಾಬ್ದಾರಿ ಇಲ್ಲದೆ ಕಾಣೆ ಆಗೋದು ಅವಳಿಗೆ ರೂಢಿ ಆಗ್ಬಿಟ್ಟಿದೆ. ಕಾಳೆನಾ? ನೋಡಿ ಮೀನ್ ಚಂಚಲ. ಆರು, ಹಾಗೆಲ್ಲ ಏನಿಲ್ಲ, ಫಂಕ್ಷನ್ ಅಲ್ವಾ, ಇಲ್ಲೇ ಓಡಾಡ್ಕೊಂಡು ಕೆಲಸ ಮಾಡ್ತಿರ್ತಾಳಷ್ಟೇ. ಏನ್ ಕೆಲ್ಸ ಇದ್ರು ಶುಭ ಕಾರ್ಯದಲ್ಲಿ ದೂರ ಇರ್ತಾರ? ವಿವೇಕ್, ಎಲ್ಲೋದ್ಲು ಗೌರಿ? ಅದು ಚಿಕ್ಕಮ್ಮ, ನಾನೇ ಅವಳನ್ನ ಹೊರ ಕಳ್ಸಿದ್ದೀನಿ. ಅಲ್ಲ ವಿವೇಕ್, ಮುಹೂರ್ತ ಟೈಮ್ ಆಗ್ತಿದೆ, ದಂಪತಿಯರು ಆಶೀರ್ವಾದ ಮಾಡ್ಬೇಕು. ಇವಾಗ ಹೊರಗಡೆ ಹೋದ್ರೆ ಎಲ್ಲಿ? ಅದು ಎಂಗೇಜ್ಮೆಂಟ್ಗೆ ಸಂಬಂಧಪಟ್ಟಾಗೆ ಒಂದ್ ಇಂಪಾರ್ಟೆಂಟ್ ಐಟಮ್ ನ ತರದ್ ಮರ್ತೋಗಿತ್ತು. ಅದು ಅರ್ಜೆಂಟ್ ಬೇಕಿತ್ತು ಅಂತ ಹೇಳಿದ್ಲು, ಅದಕ್ಕೆ ತರ ಕಳ್ಸಿದೀನಿ. ಅಲ್ಲಪ್ಪ ವಿವೇಕ್, ಐಟಮ್ ತರೋದಕ್ಕೆ ನಮ್ಮನೇಲಿ ಎಷ್ಟು ಆಳ್ಗಳು ಇರ್ಬೇಕಾದ್ರೆ ಅಟ್ಲೀಸ್ಟ್ ನನ್ನ ಮಗ ಶ್ಯಾಮ್ನವ್ರು ಕಳಿಸ್ಬೋದಾಗಿತ್ತಾನೆ. ಶ್ಯಾಮು ಜೊತೆಗೆ ಹೋಗಿದ್ದಾನೆ ಅನ್ಸುತ್ತೆ ಚಿಕ್ಕಪ್ಪ. ಅನ್ಸತ್ತ? ಹಾಗಾದ್ರೆ ನಾಟ್ ಕನ್ಫರ್ಮ್. ಈ ವಿವೇಕ್ ಯಾಕೋ ಸಿಕ್ಕಾಪಟ್ಟೆ ತೆರವಾಡಿಸ್ತಾ ಇದ್ದಾನೆ. ಗೌರಿ ಎಲ್ಲಿಗೆ ಹೋಗಿದ್ದಾಳೆ ಅಂತ ಇವನು ನಿಜವಾಗ್ಲೂ ಗೊತ್ತಾ ಅಥವಾ ಗೊತ್ತಿಲ್ದೇನೆ ಅವಳನ್ನ ಕವರ್ ಮಾಡ್ತಿದ್ದಾನ? ಅವತ್ತು ಮಾಮ ಹತ್ರ ನಿಮ್ ಎಂಗೇಜ್ಮೆಂಟ್ಗೆ ದೊಡ್ಡ ರಿಟರ್ನ್ ಗಿಫ್ಟ್ ಕೊಡ್ತೀನಿ ಅಂತ ಓಪನ್ ಚಾಲೆಂಜ್ ಮಾಡಿದ್ದಾಳೆ ಆ ಗೌರಿ. ಇವತ್ತು ಕರೆಕ್ಟ್ ಆಗಿ ಮಿಸ್ ಆಗಿದ್ದಾಳೆ ಅಂದ್ರೆ ನಮ್ಗೇನಾದ್ರೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋಕೆ ದೊಡ್ಡ ಸ್ಕೆಚ್ ಹಾಕಿದಾಳ. ಓ ಶಿಟ್! ಅನಿಕೇತ್, ಏನೋ ಯೋಚನೆ ಮಾಡ್ತಿದ್ದೀರಾ? ಮುಖದಲ್ಲಿ ಒಂಥರ ಟೆನ್ಷನ್ ಕಾಣಿಸ್ತಾ ಇದೆ, ಮಾತಾಡ್ತಿಲ್ವಲ್ಲ, ಏನಾಯ್ತು? ಟೆನ್ಷನ್ ಏನಿಲ್ಲ ವೈಷ್ಣವಿ. ಇಂತರ ಬ್ಯೂಟಿಫುಲ್ ಆಗಿರೋ ಹುಡುಗಿ ದೇವತೆ ತರ ರೆಡಿಯಾಗಿ ನನ್ ಪಕ್ಕ ಕುತ್ಕೊಂಡ್ರೆ ಯಾವ ಗನ್ಸಿಗ್ತಾನೆ ಬೇರೆ ವಿಚಾರದ ಬಗ್ಗೆ ಯೋಚನೆ ಮಾಡಕ್ಕಾಗುತ್ತೆ ಹೇಳು? ಐ ಆಮ್ ಜಸ್ಟ್ ಲಾಸ್ಟ್ ಇನ್ ಯುವರ್ ಬ್ಯೂಟಿ. ಎಲ್ರು ನಿನ್ ಬಗ್ಗೆನೇ ವಿಚಾರಿಸ್ತಾ ಇದ್ದಾರೆ. ಎಲ್ಲಿದ್ಯಾ ಪುಣ್ಯವತಿ ನೀನು? ಅಲ್ಲ, ಆದ್ರೂ ಗೌರಿ ಅತ್ಗೆ ಇಲ್ಲಿ ಇಲ್ದೇ ಇರೋರ್ ಬಗ್ಗೆ ಅನಾವಶ್ಯಕ ಚರ್ಚೆ ಯಾಕೆ? ಅಪ್ಪಾಜಿ, ಪ್ರೆಸ್ ಅವರೆಲ್ಲ ಬಂದಿದ್ದಾರೆ, ಇವನ್ ದೇ ಆರ್ ಕ್ಯೂರಿಯಸ್, ಅದಕ್ಕೆ ಒಂದು ಸ್ಮಾಲ್ ಪ್ರೆಸ್ ಮೀಟ್ ಇಟ್ಕೊಂಡಿದೀನಿ, ಅದನ್ನ ಮುಗಿಸ್ಕೊಂಡ್ಬಿಡೋಣ. ಮಗನ್ನ ಅಷ್ಟೊಂದ್ ಖರ್ಚು ಮಾಡಿ ಡಾಕ್ಟರ್ ಓದ್ತಿದ್ದೀರಲ್ವಾ, ದುಡ್ಮೆ ಪರವಾಗಿಲ್ವಾ? ಕೈ ತುಂಬಾ ಬರ್ತಿದ್ಯಾ? ಅದನ್ನ ಯಾಕೆ ಹೇಳ್ತೀರಾ ರಾಜಿ ಅವ್ರೆ? ನಾನು ಇಂಜಿನಿಯರ್ ಇದುವರೆಗೆ ಸಂಪಾದನೆ ಮಾಡಿದ್ದಕ್ಕಿಂತ ಈ ಡಾಕ್ಟರ್ ಕೆಲಸನೇ ಬೆಸ್ಟ್ ಅನ್ಸುತ್ತೆ. ಇವನ್ ಸಂಪಾದನೆ ಮಾಡೋದ್ರ ಮುಂದೆ ನನ್ನ ಸಂಪಾದನೆ ಏನೂ ಇಲ್ಲ ಬಿಡಿ. ಅಯ್ಯೋ, ನಮ್ಗೆ ಬೆಸ್ಟ್ ಫಸ್ಟ್ ಅಂತ ಏನಿಲ್ಲ. ಓಡಾಡಕ್ಕೆ ಒಂದ್ ಒಳ್ಳೆ ಕಾರು, ಇರೋಕೆ ಎದ್ದು ಕಾಣೋ ಅಂತ ಒಂದ್ ಒಳ್ಳೆ ಮನೆ, ಕೈ ತುಂಬಾ ಸಂಬಳ, ಇಷ್ಟಿದ್ರೆ ಸಾಕು. ಅದಕ್ಕಿಂತ ಹೆಚ್ಚಾಗಿ ಮದ್ವೆ ಆದ್ಮೇಲೆ ಹೆಂಡತಿ ಮಕ್ಳು ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು, ಅದೇ ದೊಡ್ಡ ಐಶ್ವರ್ಯ ಅಲ್ವಾ ಕಾಂತ? ಕಾಂತ, ಅಳಿಯ ದೊಡ್ಡ ಡಾಕ್ಟ್ರು ಅಂತೀಯ, ಮೋನಿಕನ್ಗೆ ಅಡಿಗೆನೆ ಮಾಡಕ್ ಬರಲ್ಲ, ನಾಳೆ ಅವ್ರ ಮನೇಲಿ ಅವಳಿಗೆ ಕಷ್ಟ ಆಗಲ್ವಾ? ಅಯ್ಯೋ, ಸ್ವಲ್ಪ ಬಾಯಿ ಮುಚ್ಕೊಂಡ್ ಸುಮ್ನೆ ನಿಂತ್ಕೋತೀರಾ? ಅವ್ರೇನಾದ್ರೂ ಇವಾಗ ಕೇಳ್ರ ನಿಮ್ ಹತ್ರ? ನಾನೇನ್ ಸುಳ್ಳು ಹೇಳದ್ನ? ಕೇಳ್ದಿದ್ರು ಡಾಕ್ಟರ್ ಸಾಹೇಬ್ರಿಗೆ ಮದ್ವೆ ಆದ್ಮೇಲೆ ಗೊತ್ತಾಗಲ್ವಾ? ಅಯ್ಯೋ ಪರವಾಗಿಲ್ಲ ಬಿಡಿ, ಮೋನಿಕಾ ಬಗ್ಗೆ ನನಗೆ ಗೊತ್ತು. ಅಡಿಗೆ ಮಾಡಕ್ ಬರಲಿಲ್ಲ ಅಂದ್ರೆ ಏನಂತೆ, ಇವತ್ತಲ್ಲ ನಾಳೆ ಅವಳೇ ಕಲ್ತ್ಕೊಂತಾಳೆ, ಅದಕ್ಕೇನು ಇವಾಗ ಅವಸರ ಇಲ್ಲ. ಹೌದು, ಅಡಿಗೆ ಮಾತ್ರ ಅಲ್ಲ, ಪ್ರೀತಿಯಿಂದ ಎಲ್ಲಾನು ಕಲಿಸ್ಕೊಡ್ತೀನಿ ಬಿಡಿ. ಅಡಿಗೆಗೆ ಅತ್ತೆ ಮಾತ್ರ ಯಾಕೆ? ನಾನು ಚೆನ್ನಾಗಿ ಅಡಿಗೆ ಮಾಡ್ತೀನಿ, ಒಂದ್ ಕೈ ನಾನೇ ಕಲ್ಸ್ಕೊಡ್ತೀನಿ ಬಿಡಿ.
ನೋಡಿ ವೀರಣ್ಣವ್ರೆ, ನಮ್ಮ ಹುಡುಗನಿಗೆ ಇಷ್ಟವಾದ ಹುಡುಗಿನ ಮದುವೆ ಮಾಡ್ಕೊಡ್ಬೇಕು ಅಂತಾನೆ ನಾವು ಈ ಸಂಬಂಧಕ್ಕೆ ಒಪ್ಕೊಂಡಿದ್ದು. ಹುಡುಗಿಗೆ ಅಡಿಗೆ ಮಾಡಕ್ ಬರ್ಲಿಲ್ಲ ಅಂದ್ರೆ ಏನಂತೆ, ನಮ್ಮ ಇಡೀ ಫ್ಯಾಮಿಲಿನೇ ಅವಳ ಜೊತೆಗಿರುತ್ತೆ. ದೇವ್ರು ಬೇರೆ ಎಲ್ಲೂ ಇಲ್ಲ, ನಮ್ ಕಣ್ಮುಂದೆನೆ ಇದ್ದಾನೆ ಅನ್ಸ್ತಿದೆ. ಇಂಥ ಫ್ಯಾಮಿಲಿ, ಇಂಥ ಅಳಿಯನ್ ಪಡೆಯಕ್ಕೆ ನಾವು ತುಂಬಾ ಪುಣ್ಯ ಮಾಡಿರ್ಬೇಕು. ನಿಮ್ಮನ್ನ ನೋಡ್ತಾ ಇದ್ರೆ ಈ ಕಾಲದಲ್ಲೂ ಇಷ್ಟು ಒಳ್ಳೆ ಜನ ಇರ್ತಾರ ಅಂತ ಅನ್ಸುತ್ತೆ ಸರ್. ಅಂಕಲ್, ಟೈಮ್ ಆಗ್ತಿದೆ, ಪುರೋಹಿತರು ಬೇರೆ ಇನ್ನೂ ಬಂದೇ ಇಲ್ವಲ್ಲ? ಬರ್ತಿದ್ದಾರೆ, ಈಗಷ್ಟೇ ಫೋನ್ ಮಾಡಿದ್ರು, ದಾರಿಲಿ ಇದಾರಂತೆ. ಅಯ್ಯೋ, ಎಲ್ಲರೂ ನನ್ನ ಎಂಗೇಜ್ಮೆಂಟ್ ಅಂತ ಸಂಭ್ರಮ ಪಡ್ತಾ ಇದಾರೆ. ಅಲ್ಲಿ ಎಂಗೇಜ್ಮೆಂಟ್ ಶುರು ಆಗೋಕ್ ಮುಂಚೆನೆ ನಾನು ಅಲ್ಲಿಗೆ ಹೋಗ್ಬೇಕು. ಆದ್ರೆ ನಾನು ಹೇಗ್ ಹೋಗ್ಲಿ? ಅಮ್ಮ ರೂಮಿಂದ ಆಚೆ ಕಾಲಿಟ್ರೆ ಕಾಲ್ ಮುರಿಯೋ ಗ್ಯಾರಂಟಿ. ನೀವೇ ದಾರಿ ತೋರ್ಸಪ್ಪ ಪ್ಲೀಸ್. ಪುಣ್ಯವತಿನ ಒಬ್ಬರನ್ನ ಕಳ್ಸಿ ದೊಡ್ಡ ತಪ್ಪು ಮಾಡ್ಬಿಟ್ನಾ? ಎಲ್ಲಿ ಹೋಗಿದ್ದಾಳೆ ಇವಳು? ಇಷ್ಟೊತ್ತಾದ್ರೂ ಇನ್ನೂ ಪತ್ತೆನೇ ಇಲ್ವಲ್ಲ? ರಾಜಾರಾಮ್. ನಾನ್ ರಾಜಾರಾಮ್ ಅಲ್ಲ, ರಘುರಾಮ್. ರಾಜಾರಾಮ್ ನಮ್ಮಣ್ಣ. ನಾನು ಅದನ್ನೇ ಕೇಳಕ್ ಬಂದೆ, ರಾಜಾರಾಮ್ ಎಲ್ಲಿ ಬಂದಿಲ್ವಾ ಅಂತ. ತೊಂದ್ರೆ ಇಲ್ಲ, ಒಳಗಡೆ ಹೋಗಿ. ಚಿಕ್ಕಪ್ಪ, ಫೋನ್ ಕೊಡಿ. ಆಗ್ಲೇ ಕೊಟ್ನಲ್ಲ, ಮತ್ತೆ ವಾಪಸ್ ಕೊಟ್ನಲ್ಲ ಚಿಕ್ಕಪ್ಪ. ವಾಪಸ್ ಈಗ ನೋಡಿ, ಆಗ್ಲೇ ನೀವ್ ನನಗ್ ಫೋನ್ ಕೊಟ್ರಿ, ನಾನ್ ನಿಮಗ್ ವಾಪಸ್ ಕೊಟ್ಟೆ. ಈಗ್ಲೂ ಕೊಡಿ, ಆಮೇಲೆ ವಾಪಸ್ ಕೊಡ್ತೀನಿ. ಈ ಮೊಬೈಲ್ಗಳಿಗೆ ಚಿಪ್ಪು ಸಿಮ್ಮು ಇರೋ ತರ ಮನುಷ್ಯರ ತಲೆಗೂ ಚಿಪ್ಪಿದ್ ಬಿಟ್ಟಿದ್ರೆ ಈ ಮರವನ್ನು ಕಾಯಿಲೆನೇ ಇರ್ತಿರ್ಲಿಲ್ಲ. ಏನ್ ಜನಗಳ ಏನೋ ಕೆದಕ್ತಾವನಲ್ಲಪ್ಪ. ಪುಣ್ಯವತಿ ಏನಾದ್ರು ಕಾಲ್ ಮಾಡಿದಾಳ? ಅವಳೇನ್ ಮಾಡ್ತಾಳ? ದುರಾಂಕರಕ್ಕೇನ್ ಕಮ್ಮಿ ಇಲ್ಲ. ನಾಟ್ ರೀಚಬಲ್. ನಾಟ್ ರೀಚಬಲ್ ಅಂದ್ರ ನಾಟ್ ರೀಚಬಲ್ ಅಂದ್ರೆ ವ್ಯಾಪ್ತಿ ಪ್ರದೇಶದಿಂದ ಆಚೆ ಅಂತ. ಅಂದ್ರೆ ನಾವಿರೋ ಜಾಗದಲ್ಲಿ ಅವ್ರಿಲ್ಲ ಅಂತಾನು ಹೇಳ್ಬೋದು, ನಮ್ಮಿಂದ ದೂರ ಹೋಗಿದ್ದಾರೆ ಅಂತಾನು ಆಗ್ಬೋದು. ನಮ್ಮ ಅವ್ರನ್ನ ಏನೋ ತರ ಕೇಳಿದ್ಲಲ್ಲಪ್ಪ, ಏನು ಮರ್ತೇ ಬಿಟ್ನಲ್ಲ. ನಿನ್ಗೇನ, ನೀನೇ ಟೆನ್ಷನ್ ಇದ್ಯಾ? ನಿನ್ನೇನ್ ಕೇಳೋದು? ಅವ್ರಾಣಿ ದೂರ ಹೋಗಿದ್ದಾರೆ, ಅವ್ರಿಲ್ಲ ಅಂತ ಚಿಕ್ಕಪ್ಪ ಏನೋ ತಮಾಷೆ ಕೇಳಿದ್ರು. ಆದ್ರೆ ಆ ಮಾತ್ ನನಗ್ ತುಂಬಾ ಡಿಸ್ಟರ್ಬ್ ಮಾಡ್ತಿದ್ದಿಲ್ಲ. ಪ್ಲೀಸ್ ಕಾಲ್ ರಿಸೀವ್ ಮಾಡು, ಪ್ಲೀಸ್ ಕಾಲ್ ರಿಸೀವ್ ಮಾಡು. ಹಲೋ, ಜೈ, ಬುದ್ಧಿ ಇಲ್ವಾ ನಿನ್ಗೆ? ನಿನ್ ಫೋನ್ ಏನಕ್ಕೆ ಇಟ್ಕೊಂಡಿದ್ಯಾ? ಬಿಸಾಕ್ಬಿಡೋದನ್ನ. ಕಾಲ್ ಮಾಡಿದ್ರೆ ಒಂದ್ಸಲ ಸ್ವಿಚ್ ಆಫ್ ಅಂತ ಬರುತ್ತೆ, ಒಂದ್ಸಲ ನಾಟ್ ರೀಚಬಲ್ ಅಂತ ಬರುತ್ತೆ. ಏನರ್ಥ? ಟೆನ್ಷನ್ ಆಗಲ್ವಾ? ಒಬ್ಳೆ ಹೊರಗೆ ಹೋದಾಗ ಮೊಬೈಲ್ ಆನ್ ಇಟ್ಕೊಂಡು ಕಾಲ್ ಮಾಡಿದಾಗ ರೆಸ್ಪಾನ್ಸ್ ಮಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಂಗೆ? ಏನ್ ಆಟ ಆಡ್ತಾ ಇದ್ಯಾ? ಇವಾಗೇನ್ ಬಾಯಿ ಇಲ್ವಾ ಮಾತಾಡೋಕೇನು? ಉತ್ತರ ಕೊಡು, ಮಾತಾಡು. ಥ್ಯಾಂಕ್ಸ್. ಜೈ, ನಾನಿಲ್ಲಿ ಉರ್ಕೊಂಡ್ ಬೈತಾ ಇದ್ದೀನಿ, ನೀನು ಥ್ಯಾಂಕ್ಸ್ ಅಂತ ಕಿಸಿತಾ ಇದ್ಯಾ? ಇಷ್ಟು ದಿನ ನನ್ ಗಂಡ ಯಾವುದೇ ಕಾರಣ ಇಲ್ಲದೆ ಸಿಟ್ಟಿಂದ ಬೈತಾ ಇದ್ರು. ಆದ್ರೆ ಮೊದಲನೇ ಸಲ ನನ್ ಗಂಡ ನನ್ಗೋಸ್ಕರ ನನ್ ಮೇಲಿರೋ ಕಾಳಜಿಯಿಂದ ಬೈತಾ ಇದ್ದಾರೆ. ಆ ಕಾಳಜಿ ನಿಮ್ ಧ್ವನಿಲಿ ನನಗೆ ಕೇಳಿಸ್ತು, ಅದಕ್ಕೆ ಥ್ಯಾಂಕ್ಸ್ ಹೇಳ್ದೆ. ಒಂದ್ ವೇಳೆ ಇವತ್ ನಾನು ಈ ಅಗ್ನಿ ಪರೀಕ್ಷೆಯಲ್ಲಿ ಸೋತ್ರೆ ಈ ಚಿಕ್ಕ ಸಂತೋಷ ಜೊತೆ ವಾಪಸ್ ಹೋಗ್ತೀನಿ. ನನ್ ಮುಂದಿನ ಜೀವನನ ನಿಮ್ ನೆನಪಲ್ಲಿ ಸಂತೋಷವಾಗಿ ಕಳೆಯಕ್ಕೆ ನೀವ್ ಇವತ್ತು ತೋರ್ಸಿದ್ರಲ್ಲ, ಆ ಕಾಳಜಿ ಸಾಕು. ಸರಿ, ಎಲ್ಲಿದ್ಯಾ ನೀನು? ಅದು ಒಂದ್ ಕಡೆ ಬಂದಿದ್ದೀನಿ. ಏನು ತೊಂದ್ರೆ ಇಲ್ಲ ತಾನೆ? ಆರ್ ಯು ಸೇಫ್? ನಾನ್ ಸೇಫ್ ಆಗೇ ಇದ್ದೀನಿ. ನನ್ ಬಗ್ಗೆ ಯೋಚನೆ ಮಾಡಿ ಟೆನ್ಷನ್ ತಗೋಬೇಡಿ. ಫಂಕ್ಷನ್ ನೋಡ್ಕೊಳ್ಳಿ, ಓಕೆನಾ? ಟೇಕ್ ಕೇರ್. ಥ್ಯಾಂಕ್ ಯು. ಏನಾಗ್ತಿದೆ ನಮ್ಗೆ? ನಾನ್ ಯಾಕೆ ಅವಳ ಹತ್ರ ಇಷ್ಟು ವಿಚಿತ್ರವಾಗಿ ಮಾತಾಡ್ತಾ ಇದ್ದೀನಿ?
ಅವಳಿಗೆ ಏನಾದ್ರು ಆಗುತ್ತೆ ಅಂತ ನಾನ್ ಯಾಕೆ ಇಷ್ಟೊಂದು ಭಯ ಪಡ್ತಾ ಇದ್ದೀನಿ? ನನ್ಗೆ ಯಾಕೆ ಅವಳ ಮೇಲೆ ಇಷ್ಟೊಂದು ಕಾಳಜಿ? ನನ್ನ ಮೇಲೆ ತೋರಿಸಿರೋ ಪ್ರೀತಿ ಕಾಳಜಿ ಇದೆಯಲ್ಲ, ಅದೇ ಇವತ್ತು ನನ್ನನ್ನ ಗೆಲ್ಸುತ್ತೆ. ಕಂಗ್ರ್ಯಾಚುಲೇಷನ್ಸ್ ಅನಿಕೇತ್ ಸರ್. ಇಡೀ ಬಿಸ್ನೆಸ್ ಲೋಕದಲ್ಲೇ ಇದು ಬಿಗ್ಗೆಸ್ಟ್ ನ್ಯೂಸ್. ಅರುಂಧತಿ ಮೇಡಮ್ ಮಗಳನ್ನೇ ಮದ್ವೆ ಆಗ್ತಿದ್ದೀರಾ, ಹೇಗ ಅನಿಸ್ತಿದೆ? ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಎ ಗ್ರೇಟ್ ಫೀಲಿಂಗ್. ಅರುಂಧತಿ ಮೇಡಮ್, ನೀವು 100 ಕೋಟಿ ಒಡ್ತಿ ನಿಮ್ ಮಗಳನ್ನ ಇದೇ ಮನೆಗೆ ಅನಿಕೇತ್ ಅವ್ರಿಗೆ ಕೊಡೋದಕ್ಕೆ ರೀಸನ್ ಏನು? ಸರ್, ನಮ್ಗೊಂದು ಇನ್ಸೈಡ್ ನ್ಯೂಸ್ ಇದೆ. ಈ ಮದ್ವೆ ಮೂಲಕ ನೀವ್ ಎಷ್ಟ್ ಕೋಟಿ ಆಸ್ತಿಗೆ ಓನರ್ ಆಗ್ತೀರಾ? ಪಾಪ ಬೇಡಿಯೋದು ನಾಚಿಕೆನೇ ಇಲ್ದೆ ಡೈರೆಕ್ಟ್ ಆಗಿ ಎಷ್ಟು ಕೋಟಿ ಹೊಡಿತೀಯ ಅನ್ನೋ ತರ ಕೇಳ್ಬಿಟ್ರಲ್ಲಣ್ಣ. ಪಾಪ ಅನಿಕೇತ್ ಫೇಸ್ ನೋಡಿ ಬರ್ನಾಗಿರೋ ಬಲ್ಬ್ ತರ ಆಗ್ಬಿಡ್ತು. ನಾನು ಎಕ್ಸ್ಕ್ಯೂಸ್ ಮೀ, ಎಂಗೇಜ್ಮೆಂಟ್ ಟೈಮಲ್ಲಿ ಈ ವಿಷಯ ಎಲ್ಲ ಯಾಕೆ? ಮದುವೆ ವಿಷಯ ಏನಾದ್ರೆ ಕೇಳಿ. ಓಕೆ ಸರ್, ದಿಢೀರ್ ಅಂತ ಈ ಮದ್ವೆ ನಿರ್ಧಾರ ಮಾಡೋದಕ್ಕೆ ಕಾರಣ ಏನಂತ ತಿಳ್ಕೊಬಹುದಾ? ಇಬ್ರು ಮನ್ಸು ವೇವ್ ಲೆಂತ್ ಮ್ಯಾಚ್ ಆದ್ಮೇಲೆ ಒಬ್ರಿಗೊಬ್ರು ಇಷ್ಟ ಆದ್ಮೇಲೆ ಸುಮ್ನೆ ಒಂದ್ 10 ವರ್ಷ ವೆಯ್ಟ್ ಮಾಡ್ಬೇಕಾ? ಇಲ್ಲ ಅಲ್ವಾ? ಅದಕ್ಕೆ ಈ ಡಿಸಿಷನ್. ಸರ್, ನಿಮ್ಗೆ ಇನ್ನೊಂದು ಪ್ರಶ್ನೆ. ವಿವೇಕ್ ಸರ್ ಆದರ್ಶಕ್ಕೋಸ್ಕರ ಬಡವ್ರ ಮನೆ ಹುಡ್ಗಿನ ಮದ್ವೆ ಆದ್ರು, ನೀವ್ ಯಾಕೆ ಲೆಕ್ಕಾಚಾರ ಆಗಿ ಶ್ರೀಮಂತರ ಮನೆ ಹುಡ್ಗಿನ ಮದ್ವೆ ಆಗ್ತಿದ್ದೀರಾ? ಬಡ ಸೊಸೆಗೂ ಶ್ರೀಮಂತ ಸೊಸೆಗೂ ಹೇಗ್ ಅಡ್ಜಸ್ಟ್ ಆಗುತ್ತೆ? ಒಂದ್ ನಿಮಿಷ ಇರಿ. ನನ್ನ ಮೊಮ್ಮಗ ವಿವೇಕ್ ಮದುವೆ ಆಗಿರುವಂತ ಹುಡುಗಿಯ ಐಶ್ವರ್ಯವಂತೆ ಅಲ್ಲದೆ ಇರಬಹುದು, ಆದ್ರೆ ಅದ್ಭುತವಾದ ಕಲಾವಿದೆ. ಈ ಜಗತ್ತಿನಲ್ಲಿ ಯಾರೇ ಆಗ್ಲಿ ಮನಸ್ಸು ಮಾಡಿ ಕಷ್ಟಪಟ್ಟು ದುಡಿದ್ರೆ ಆಸ್ತಿನೂ ತಗೋಬಹುದು, ಸಂಪಾದನೆ ಮಾಡಬಹುದು. ಆದ್ರೆ ಹಣ ಕೊಟ್ಟು ಕಲಾವಿದನ್ನ ಖರೀದಿ ಮಾಡೋದಕ್ಕಾಗಲ್ಲ. ಯೋಗದ ಜೊತೆ ಯೋಗ್ಯತೆ ಇದ್ರಷ್ಟೇ ಕಲಾವಿದರಾಗೋದಕ್ಕೆ ಸಾಧ್ಯ. ನಾನು ಅನಿಕೇತ್ ಕಡೆಯಿಂದ ಬಂದಿರೋದು. ಅವ್ರ ಕಡೆಯಿಂದ ಯಾರೇ ಬಂದ್ರು ಅವ್ರು ನಮ್ಗೆ ಒಂಥರ VIP ಗೆಸ್ಟ್ ತರ. ಅನಿಕೇತ್ ಅವರು ಅವಾಗ ಬರ್ತಾ ಇರ್ತಾರ? ವಾರಕ್ಕೊಂದ್ಸಲ ಬರ್ತಾ ಇರ್ತಾರೆ. ಒಬ್ರೇ ಬರ್ತಾರಾ? ಅವ್ರೊಬ್ರೇ ಯಾಕೆ ಬರ್ತಾರೆ ಮೇಡಮ್ ಇಲ್ಲಿಗೆ? ಅವ್ರ ಜೊತೆ ಸುಂದ್ರಿರು ಬರ್ತಾ ಇರ್ತಾರೆ. ಅವತ್ತೊಬ್ಳು ಮೋನಿಕಾ ಅಂತ ಸುಂದ್ರಿ ಬಂದಿದ್ಲು, ಗೊತ್ತಾ? ಅವ್ಳ ತಂಗಿ ನಾನು. ಮೋನಿಕಾ ಬಂದಾಗಿಂದ ಹೋಗೋವರೆಗೂ ನನಗೆ CCTV ಫುಟೇಜ್ ಬೇಕು.